ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ ಅಂತವರಿಗೆಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಫೈನಲ್ ಆಗಿ ಇವತ್ತ ಏನಿದೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಕೇವಲ 60% ಗೃಹಲಕ್ಷ್ಮಿಯರಿಗೆ ಮಾತ್ರ ಬಿಡುಗಡೆ ಆಗ್ತಾ ಇದೆ. ಇನ್ನು 40% ಜನರಿಗೆ ಆಗ್ತಾ ಇಲ್ಲ. ಅದ್ರ ಬಗ್ಗೆನೂ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಇವತ್ತು ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಮಧ್ಯಾಹ್ನ 12:30ಕ್ಕೆ ನಿಮ್ಮ ಖಾತೆಗಳಿಗೆ 19ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಬಹಳಷ್ಟು ಮಂದಿ ಕೇಳ್ತಿರುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್ ಪ್ರತಿ ತಿಂಗಳ ಇದೇ ಹಾಡು. ಹೌದು, ಯಾಕಂದ್ರೆ ಪ್ರತಿ ತಿಂಗಳ ಹಣ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಸರ್. ಈಗ ಹೇಳ್ತಾ ಇದ್ರು ಈಗ ಮೊದಲನೇ ವಾರದಲ್ಲಿ ಬರುತ್ತೆ, ಏಪ್ರಿಲ್ ಮೊದಲನೇ ವಾರದಲ್ಲಿ, ಆದ್ರೂ ಇನ್ನೂ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಸೊ ಎಲ್ಲರೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಸರಿಯಾದ ಟೈಮ್ ನಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಇಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆಗಿರ್ಬೋದು, ಯಾವಾಗ ಕರೆಕ್ಟ್ ಆದಂತ ಟೈಮಿಯನ್ನ ಹೇಳಿರ್ತಾರೆ ಆ ಟೈಮಿಗೆ ಹಣ ಬಿಡುಗಡೆ ಆಗೋದಿಲ್ಲ. ಅಲ್ಲಿಂದ ಒಂದು ವಾರ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಕಂಪಲ್ಸರಿ. ಸೊ ಹಾಗಾದ್ರೆ ಇಲ್ಲಿ ಜನರು ಏನಪ್ಪಾ ಅಂತಂದ್ರೆ ಕೊಡಕ್ ಆಗ್ತಾ ಇತ್ತಪ್ಪ ಅಂತಂದ್ರೆ ಕೊಡ್ಬೇಕು, ಇಲ್ಲಂದ್ರೆ ಇಲ್ಲ, ಬಿಟ್ಟು ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇವತ್ತ ಮಧ್ಯಾಹ್ನ ಅಂದ್ರೆ ಏಪ್ರಿಲ್ 10 ಇವತ್ತ ಗುರುವಾರ ದಿನ ಮಧ್ಯಾಹ್ನ 12:30ಕ್ಕೆ 19ನೇ ಕಂತಿನ ಹಣ 60% ಗೃಹಲಕ್ಷ್ಮಿಯರಿಗೆ ರಿಲೀಸ್ ಆಗ್ತಾ ಇದೆ ಅಂತೆ. ಫೈನಲ್ ಆದಂತ ಮಾಹಿತಿ ಬಂದಿರುವಂತದ್ದು. ಯಾಕಂದ್ರೆ ನಿನ್ನೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮುಂದೆ ನಿಂತ್ಕೊಂಡು ಇದನ್ನ ಏನು ಡಿಬಿಟಿ ಪುಷ್ ಆಗಿರ್ಬೋದು, ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಮಾತನಾಡಿ ಹಣವನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಬೇಕಂತ ಹೇಳಿರುವಂತದ್ದು, ಆದೇಶವನ್ನ ಕೊಟ್ಟಿರುವಂತದ್ದು. ಸೊ ಕೊನೆಗೂ ಇವತ್ತ ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನೋಡೋಣ. 60% ಜನಗಳಿಗೆ ಯಾಕೆ ಬರ್ತಾ ಇದೆ, ಇನ್ನು 40% ಜನಗಳ ಪರಿಸ್ಥಿತಿ ಏನು, ಮತ್ತೆ ಇಲ್ಲಿ 19ನೇ ಕಂತಿನ ಹಣ ಆದ್ಮೇಲೆ 20ನೇ ಕಂತಿನ ಹಣದ ಬಗ್ಗೆಗೂ ಸ್ವಲ್ಪ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಮತ್ತೆ ಕೆಲವ್ರಿಗೆ ಏನಾದ್ರು 18ನೇ ಕಂತಿನ ಹಣ ಬಂದಿಲ್ಲ ಇನ್ನು ಅಂತಂದ್ರೆ ಇಮಿಡಿಯೇಟ್ ಆಗಿ ಕೆಲವೊಂದು ಕೆಲಸಗಳನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು. ಮೊದಲನೇದಾಗಿ 18ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನೀವು ಇಮಿಡಿಯೇಟ್ ಆಗಿ ನಿಮ್ಮ ದಾಖಲಾತಿಗಳನ್ನ ತೆಗೆದುಕೊಂಡು ಹತ್ತಿರದ ತಾಲೂಕು ಪಂಚಾಯತಿಗಳನ್ನ ವಿಸಿಟ್ ಮಾಡಬೇಕು. ಹೌದು ಸ್ನೇಹಿತರೆ, ಬಹಳಷ್ಟು ದಿನಗಳಿಂದ ಈಗ ನಿಮ್ಗೆ ಗೊತ್ತಿರಬಹುದು, ಒಂದು 90% ಜನಗಳಿಗೆ 18ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಇನ್ನು 10% ಜನಗಳಿಗೆ ಮಾತ್ರ ಬಂದಿಲ್ಲ. ಸೊ ಇಲ್ಲಿ ನಿಮಗೆ ಏನಾದ್ರು 18ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಗೃಹಲಕ್ಷ್ಮಿ ಯೋಜನೆಯ ಅಕ್ನಾಲಜ್ಮೆಂಟ್ ಕಾಪಿಯನ್ನ ತೆಗೆದುಕೊಂಡೋಗಿ ತಾಲೂಕು ಪಂಚಾಯತಿಗಳನ್ನ ವಿಸಿಟ್ ಮಾಡಬೇಕು. ಅಲ್ಲಿ ನಿಮ್ಗೆ ಯಾಕೆ ಬಂದಿಲ್ಲ, ಏನು ಬಂದಿಲ್ಲ, ಮತ್ತೆ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಸರಿಪಡಿಸಿ ನಿಮ್ಗೆ ಹಣ ಬರುವಂತೆ ಮಾಡ್ತಾರೆ. ಸೊ ಇಲ್ಲಿ ಇನ್ನೊಂದು ಮೇನ್ ಏನಪ್ಪಾ ಅಂತಂದ್ರೆ 19ನೇ ಕಂತಿನ ಹಣದ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇವತ್ತ ಮಧ್ಯಾಹ್ನ 12:30ಕ್ಕೆ ಏನು 60% ಗೃಹಲಕ್ಷ್ಮಿಯರಿಗೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು 40% ಇಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾಕೆಪ್ಪ ಅಂತಂದ್ರೆ, ಇಲ್ಲಿ ಏನು ತಾಲೂಕು ಪಂಚಾಯತಿಗಳಿಂದ ಲಿಸ್ಟ್ ಅನ್ನ ರೆಡಿ ಮಾಡಿ ಲಕ್ಷ್ಮಿ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಕಳಿಸಲಾಗುತ್ತೆ. ಸೊ ಅಲ್ಲಿ ಏನಪ್ಪಾ ಅಂದ್ರೆ 60% ಜನಗಳಿಗೆ ಮಾತ್ರ ಹಣವನ್ನ ರಿಲೀಸ್ ಮಾಡಿ ಅಂತ ಹೇಳಿದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಕೆಲವೊಂದು ಶ್ರೀಮಂತರುಗಳಿಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ಬ್ಲಾಕ್ ಮಾಡಲಾಗಿದಂತೆ. ಇನ್ನು ಕೆಲವೊಂದು ಏನಪ್ಪಾ ಅಂತಂದ್ರೆ, ಕೆಲವರು ಏನೋ ಆಧಾರ್ ಕಾರ್ಡ್ ಅಂದ್ರೆ NPCI ಮ್ಯಾಪಿಂಗ್ ಫೇಲ್ಡ್ ಅಂತ ತೋರಿಸ್ತಾ ಇದೆ ಅಂತೆ. ಆ ಒಂದು ಕಾರಣಕ್ಕಾಗಿ, ಈ ಎರಡು ಕಾರಣಗಳಿಂದಾಗಿ ಇಲ್ಲಿ ಕೇವಲ 60% ಜನಗಳಿಗೆ ಇವತ್ತ ಮೊದಲನೇ ಹಂತದಲ್ಲಿ 19ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದಾರಂತೆ. ಆಗ ಮತ್ತೆ ಇಲ್ಲಿ 40% ಜನಗಳಿಗೆ ಹಣ ಬರಲ್ಲ ಅಂತಲ್ಲ, ಬರುತ್ತೆ. ಸೊ ಅಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಹಂತವಾಗಿ ಹಣವನ್ನ ರಿಲೀಸ್ ಮಾಡ್ತಾರಲ್ಲ, ಅವಾಗ ನಿಮ್ಗೆ ಆ ಒಂದು ಹಣ ಬರುತ್ತೆ. ಇದರಲ್ಲಿ ಕೆಲವರಿಗೆ ಶ್ರೀಮಂತರಿಗೆ ಮಾತ್ರ ಹಣ 100% ಬರಲ್ಲ. ಮತ್ತೆ ಈ ಬ್ಯಾಂಕಿನ ಒಂದು ಪ್ರಾಬ್ಲಮ್ ಇದ್ದಂತವ್ರಿಗೆ, ಅದನ್ನ ಸರಿಪಡಿಸಿದಂತವ್ರಿಗೆ ಹಣ ಇಮಿಡಿಯೇಟ್ ಆಗಿ ಬರುತ್ತೆ. ಮತ್ತೆ ಏನಾದ್ರು ಇದರಲ್ಲಿ ಕೆಲವರಿಗೆ ಏನಾದ್ರು ಕರೆಕ್ಟ್ ಇದ್ದು ದಾಖಲಾತಿಗಳು ಹಣ ಬಂದಿಲ್ಲ ಅಂದ್ರೆ ಅವರು ಕೂಡ ಮತ್ತೆ ಪುಷಪ್ ಮಾಡ್ತಾರೆ. ಸೊ ಅಂತವ್ರಿಗೆ ಈ ಒಂದು ಹಣ ಕಂಪಲ್ಸರಿ ನಾಳೆ ಅಥವಾ ನಾಡಿದ್ದು ಅನ್ನೋದ್ರಾಗ ಬರುತ್ತೆ. ಇವತ್ತ ಏನಿದೆ ಈ ಒಂದು 19ನೇ ಕಂತಿನ ಹಣ ಇವತ್ತ ಏಪ್ರಿಲ್ ಏನು 10ನೇ ತಾರೀಕು ಏನಿದೆ, ಇವತ್ತ ಮಧ್ಯಾಹ್ನ 12:30ಕ್ಕೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಪ್ರತಿಯೊಬ್ಬರು ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ. ಮತ್ತೆ ರಾಜ್ಯ ಸರ್ಕಾರ 20ನೇ ಕಂತಿನ ಹಣದ ಒಂದು ಟ್ರಾನ್ಸ್ಫರ್ ಅನ್ನ ಮಾಡೋದಕ್ಕೆ ರೆಡಿ ಆಗಿದೆ. ಸೊ ಅದು ಕೂಡ ನಿಮ್ಗೆ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಸೊ ಇವತ್ತಿನಿಂದ ಅಂದ್ರೆ 19ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿದೆ. ಅಂದ್ರೆ 19ನೇ ಕಂತಿನ ಹಣ ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ 100% ಆಗಿ ಜಮಾ ಆಗುತ್ತೆ. ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ, ಯಾರಿಗೆ ಹಣ ಬಂತು, ಯಾರಿಗೆ ಬಂದಿಲ್ಲ, ಎಷ್ಟು ಬಂದಿದೆ, ಯಾವ್ದಾದ್ರು ಪೆಂಡಿಂಗ್ ಇದೆಯಾ, ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.